ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ವಿಜಯಕುಮಾರ್ ಸರ್ ಅವರೇ ಮತ್ತು ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಲಕ್ಷ್ಮೀ ಮೇಡಮ್ ಅವರೇ, ಈಗ ತಾನೇ ಮಾತನಾಡಿರ್ತಕ್ಕಂಥ ನನ್ನ ಯಾವತ್ತೂ ಮಾರ್ಗದರ್ಶಕರು ಮತ್ತು ಹಿರಿಯ ನ್ಯಾಯವಾದಿಗಳಾಗಿರ್ತಕ್ಕಂಥ ಶಾಂತಿವೀರ್ ಪಡಿಗೇರ್ ಸರ್ ಅವರೇ ಮತ್ತು ಕಾರ್ಯಕ್ರಮಕ್ಕೆ ನಿನ್ನೆ ಫೋನ್ ಮುಖಾಂತರ ಕರೆ ನೀಡಿರ್ತಕ್ಕಂಥ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಡಾಕ್ಟರ್ ಸುದರ್ಶನ್ ಅವರೇ ಮತ್ತು ಎಲ್ಲ ನನ್ನ ಸೋದರ ಮತ್ತು ಸೋದರಿಯರೇ, ಇವತ್ತು ಈ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ನಡೀತಕ್ಕಂಥ ಲೈಂಗಿಕ ದೌರ್ಜನ್ಯ ಮತ್ತು ರ್ಯಾಗಿಂಗ್ ಅಂತಕ್ಕಂಥ ವಿಷಯದ ಮೇಲೆ ಇವತ್ತು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಡಿಗ್ರಿ ಕಾಲೇಜಿನಲ್ಲಿ ಇವತ್ತು ಚರ್ಚೆ ಮಾಡ್ತಾ ಇದ್ದೇವೆ. NSS ಘಟಕದ ಒಂದು ನೇತೃತ್ವದಲ್ಲಿ ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ನಾವುಗಳು, ಯುವಕರಾಗಿರ್ತಕ್ಕಂಥವ್ರು ನಾವುಗಳು ಲೈಂಗಿಕ ದೌರ್ಜನ್ಯ ಬಗ್ಗೆ ಇವತ್ತು ನಾವು ಇಡೀ ಸೋಷಿಯಲ್ ಮೀಡಿಯಾ ಆಗಲಿ ಅಥವಾ ಟಿವಿ ಮಾಧ್ಯಮವಾಗಲಿ ಅಥವಾ ಪತ್ರಿಕೆ ಮಾಧ್ಯಮವಾಗಲಿ ಇವತ್ತು ತೆಗೆದು ನೋಡಿದಾಗ ದಿನನಿತ್ಯ ಇವತ್ತು ಎಲ್ಲಿ ಬೇಕಲ್ಲಿ ಇವತ್ತು ಬಲಾತ್ಕಾರ ಆಗ್ತಕ್ಕಂಥದ್ದು ಇವತ್ತು ನಾವು ದಿನನಿತ್ಯ ನೋಡ್ತಾ ಇದ್ದೇವೆ. ಅದಕ್ಕೆ ಏನು ಕಾರಣ ಅಂತಕ್ಕಂಥದ್ದು ನಾವು ನೀವೆಲ್ಲರೂ ಅದಕ್ಕೊಂದು ಪರ್ಯಾಯವಾಗಿರ್ತಕ್ಕಂಥದ್ದು ಮಾರ್ಗ ಯಾವ ರೀತಿಯಾಗಿ ಅದನ್ನು ತಡಿಬೇಕು ಅಂತಕ್ಕಂಥದ್ದು ಈ ದೇಶದ ಯುವಕರಾಗಿರ್ತಕ್ಕಂಥವ್ರು, ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ನಾವುಗಳು ಇವತ್ತು ಬಹಳ ಆಲೋಚನೆ ಮಾಡಬೇಕಾಗಿದೆ. ಇವತ್ತು ಲೈಂಗಿಕ ದೌರ್ಜನ್ಯಗಳು, ಲೈಂಗಿಕ ಹರೆಸ್ಮೆಂಟ್, ಇವತ್ತು ರೇಪ್ ಅಂತಕ್ಕಂಥದ್ದು ಏನು 376 ಇದೆ, ಏನು 354 ಕ್ಲಾಸ್ 1 to 3 ಇವತ್ತು ಸೆಕ್ಸುವಲ್ ಹರೆಸ್ಮೆಂಟ್ ಆಗ್ತಕ್ಕಂಥದ್ದು ಏನು ಕಾನೂನಾತ್ಮಕವಾಗಿ ಇದು ತಪ್ಪು, IPC ಹೇಳ್ತದೆ ಇದು ತಪ್ಪು ಅದ ಅಂದ್ರೂ ಕೂಡ ಏನಪ್ಪಾ ಅಂತಂದ್ರೆ ನಾವು ಇವತ್ತು ದಿನನಿತ್ಯ ಏನ್ ನೋಡ್ತಾ ಇದ್ದೇವಲ್ಲ, ಇದಕ್ಕೆ ಮುಖ್ಯ ಮೂಲ ಕಾರಣ ಏನು ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕು. ಈ ದೇಶದಲ್ಲಿ ಒಂದು ಪ್ರಜಾಪ್ರಭುತ್ವದ ದೇಶ ಆಗಿರೋದ್ರಿಂದ, ಈ ದೇಶಕ್ಕೆ ಒಂದು ಸಂವಿಧಾನ ಇರುವುದರಿಂದ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪೊಲೀಸ್ ವ್ಯವಸ್ಥೆ ಇತ್ಯಾದಿ ವ್ಯವಸ್ಥೆ ಕಾನೂನಾತ್ಮಕವಾಗಿ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇದ್ರೂ ಸಹಿತ ಏನಪ್ಪಾ ಅಂತಂದ್ರೆ ಇದು ಯಾಕೆ ನಡೀತದೆ ಅಂದ್ರೆ ನಡೀತದೆ ಅಂತಕ್ಕಂಥದ್ದು ಇವತ್ತು ನಾವು ತಿಳ್ಕೊಳ್ಬೇಕಾಗಿದೆ. ಅದಕ್ಕೆ ಒಂದು ಕಾರಣ ಕೂಡ ನಾವೇ ಇದ್ದೇವೆ. ಹೆಣ್ಣು ಮಕ್ಕಳಾಗಿರ್ತಕ್ಕಂಥವ್ರು ನಾವು ಯಾವ ರೀತಿಯಾಗಿರ್ಬೇಕು ಅಥವಾ ಗಂಡು ಮಕ್ಕಳಾಗಿರ್ತಕ್ಕಂಥವ್ರು ನಾವು ಯಾವ ರೀತಿಯಾಗಿರ್ಬೇಕು ಅಂತಕ್ಕಂಥದ್ದು ವ್ಯವಸ್ಥಿತವಾಗಿರ್ತಕ್ಕಂಥ ರೀತಿಯಲ್ಲಿ ನಾವು ಇದ್ರೆ ಯಾವುದೇ ಸೆಕ್ಸುವಲ್ ಹರಾಸ್ಮೆಂಟ್ ಆಗಲ್ಲ ಅಂತಕ್ಕಂಥದ್ದು ನನ್ನ ವಿಚಾರ. ಯುವ ವ್ಯವಸ್ಥೆಯಲ್ಲಿ ಇವತ್ತು ಏನು 15, 16, 18, 20 ಒಳಗಡೆ ಇರ್ತಕ್ಕಂಥ ಯೌವನ ಏನಿದೆಯಲ್ಲ, ಆ ಯೌವನಕ್ಕೆ ಯಾವ ರೀತಿಯಾಗಿ ತಡಿಬೇಕು ಅಂತಕ್ಕಂಥದ್ದು ಇರಬೇಕು ನಮ್ಮಲ್ಲಿ ಭಾವನೆಗಳಪ್ಪ ಅಂತಂದ್ರೆ ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ನಾವುಗಳು ಇಂಥ ಡಿಗ್ರಿ ಕಾಲೇಜಿನಲ್ಲಿ, PU ಕಾಲೇಜಿನಲ್ಲಿ ಯಾತಕ್ಕಾಗಿ ನಾವು ಹೊಂದಿರ್ತೇವೆ ಅಂತಕ್ಕಂಥದ್ದು ಮೊಟ್ಟ ಮೊದಲನೇದಾಗಿ ವಿಚಾರ ಮಾಡ್ಕೊಳ್ಬೇಕು. ಮತ್ತು ನಮ್ಮ ಕುಟುಂಬದ ಬಗ್ಗೆ ಕೂಡ ನಮ್ಗೆ ಅದರ ಇತಿಹಾಸದ ಬಗ್ಗೆ ಕೂಡ ನಮ್ಗೆ ಅರಿವಿರಬೇಕು. ನಾವು ಗುಲ್ಬರ್ಗಕ್ಕೆ ಸಿಟಿಗೆ ಇವತ್ತು ಕಾಲೇಜ್ಗೆ ಹೋಗ್ತೇವಪ್ಪ ಅಂತಂದ್ರೆ ಅಲ್ಲಿ ಹೇಳ್ತಕ್ಕಂಥ ಉಪನ್ಯಾಸಕರು ಪಾಠ, ಅಲ್ಲಿರ್ತಕ್ಕಂಥ ಶಿಲಾಭ್ಯಾಸ, ನಮ್ಮ ಬಡತನದ ಒಂದು ಸಂಸಾರದ ಒಂದು ತಾಪತ್ರೆಗಳು ಮತ್ತು ನಮ್ಮ ತಂದೆ ತಾಯಿಗಳು ಏನು ಅನಕ್ಷರಸ್ಥರಿದ್ದಾರೆ, ಬೇರೆಯವರ ಜಮೀನಿನಲ್ಲಿ ಕೆಲಸ ಮಾಡಿ ನಮಗೆ ಸಿಟಿಗೆ ಕೆಲಸಕ್ಕೆ ಕಳಿಸಿದ್ದಾರೆ, ಅವೆಲ್ಲವನ್ನು ವಿಚಾರದಲ್ಲಿ ಇಟ್ಕೊಂಡು ನಮ್ಮ ಅಭ್ಯಾಸದಲ್ಲಿ ನಾವು ಬಿಜಿ ಆಗಿದ್ರೆ, ಅಭ್ಯಾಸದಲ್ಲಿ ನಾವು ದಿನನಿತ್ಯ 24 hours into 7 ಅನ್ನೋ ರೀತಿಯಲ್ಲಿ ಅಭ್ಯಾಸದಲ್ಲಿ ಮಗ್ನರಾಗಿದ್ರೆ ಯಾವುದೇ ರೀತಿ ಸೆಕ್ಸಿನ ಬಗ್ಗೆ ಆಗಲಿ ಅಥವಾ ಯಾವುದೇ ರ್ಯಾಗಿಂಗ್ ಬಗ್ಗೆ ಆಗಲಿ ಯಾವುದೇ ಅಹಿತಕರ ಘಟನೆಗಳನ್ನು ಮಾಡ್ತಕ್ಕಂಥದ್ದು, ಕೆಟ್ಟ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ನಮ್ಮ ತಲೆ ಒಳಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇವತ್ತು ನಾವು ಅರೆಬತ್ತಲ ರೀತಿಯಾಗಿ ಡ್ರೆಸ್ಗಳನ್ನು ಹಾಕೊಂಡು ಕಾಲೇಜಿನಲ್ಲಿ ಅಥವಾ 4 ಮಂದಿ ಬೈಕ್ಗಳಲ್ಲಿ ಕೂತು ಅರ್ಧ ತಲೆಯನ್ನು ಬೂಡಿಸ್ಕೊಂಡು ಜೀನ್ಸ್ ಪ್ಯಾಂಟ್ಗಳನ್ನು ಅರ್ಧ ಉಟ್ಕೊಂಡು, ಮೊದಲೇ ನಮ್ಗೆ ನಾಲೆಜ್ ಕಮ್ಮಿ ಇರ್ತದೆ ಯುವಕರಾಗಿದ್ದಾಗ, ಯಾರ ಮಾತನ್ನು ನಾವು ಉಪನ್ಯಾಸಕರನ್ನು ತಂದೆ ತಾಯಿಗಳ ಮಾತನ್ನು ಕೇಳತಕ್ಕಂತ ಸಂದರ್ಭದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅದು ಹೊಸದಾಗಿ ಕಾಲೇಜುಗಳಲ್ಲಿ ಬಂದಾಗ ಉಪನ್ಯಾಸಕರಿಗೂ ಕೂಡ ನಾವು ಯಾವ ರೀತಿ ಹೆದರ್ಲಾರ್ದಂತ ರೀತಿಯಲ್ಲಿ ಇವತ್ತು ಅವ್ರ ಎದುರುಗಡೆ ಸಿಗರೇಟ್ ಹಚ್ಕೊಂಡು ಸಾಯಂಕಾಲ ಯಾಕಂದ್ರೆ ಮೋಜು ಮಸ್ತಿಯಲ್ಲಿ ಮದ್ಯಪಾನದಲ್ಲಿ ತೊಡಗಿಕೊಂಡು ಆ ಹುಡುಗ ಈಗ ಅಂತಕ್ಕಂಥ ರೀತಿಯಲ್ಲಿ ಒಂದು ವೇಳೆ ನಾವು ಏನಾದ್ರೂ ಬೆಳೆದಿದ್ದೆ ಆದ್ರೆ ಇವತ್ತು ಸೆಕ್ಸುವಲ್ ಹರಾಸ್ಮೆಂಟ್ ಅಂತಕ್ಕಂಥದ್ದು, ಇವತ್ತು ರೇಪ್ ಅಂತಕ್ಕಂಥದ್ದು, ಏನು ಪೋಸ್ಕೋ ಕಾಯ್ದೆ ಅಂತಕ್ಕಂಥದ್ದು, ಏನು ಬಾಲ್ಯ ವ್ಯವಸ್ಥೆಯಲ್ಲೇ ಇವತ್ತು ನಾವು ನೋಡ್ತಾ ಇದ್ದೇವೆ ದಿನನಿತ್ಯ. ಇವತ್ತು ನಾನು ಒಬ್ಬ ವಕೀಲನಾಗಿರೋದ್ರಿಂದ ಇವತ್ತು ಕೋರ್ಟ್ಗಳು, ಇವತ್ತು ಫ್ಯಾಮಿಲಿ ಕೋರ್ಟ್ಗಳು 2 ಆಗಿವೆ ಗುಲ್ಬರ್ಗದಲ್ಲಿ. ದಿನನಿತ್ಯ 300 to 400 ಕೋರ್ಟ್ಗಳು ಇರ್ತವೆ, ಕೇಸ್ಗಳಿರ್ತವೆ. ಪೋಸ್ಕೋ ಕೋರ್ಟ್ ಸಪರೇಟ್ ಆಗಿ ಇವತ್ತು ರೇಪ್ ಕೇಸ್ ನಡೆಸ್ತಕ್ಕಂಥದ್ದು ಇವತ್ತು ಸಪರೇಟ್ ಆಗಿ ಕೋರ್ಟ್ ಇದೆ. ಇವತ್ತು ರೇಪ್ಗಳು ಹೆಚ್ಚಾಗ್ತಾ ಇವೆ.
ಆ ಕಾರಣಕ್ಕಾಗಿ ಇವತ್ತು ನ್ಯಾಯಾಲಯದಲ್ಲಿ ಕೂಡ ಇವತ್ತು ಕೋರ್ಟ್ ಕೂಡ ಹೆಚ್ಚಾಗ್ತಾ ಇದೆ. ಇವೆಲ್ಲವನ್ನು ತಡಿಲಿಕ್ಕೆ ಅದು ಯಾರು ಮನಸ್ಸು ಮಾಡಬೇಕಪ್ಪ ಅಂತಂದ್ರೆ ನಾವುಗಳು ಮನಸ್ಸು ಮಾಡಬೇಕು. ಇವತ್ತು ಒಂದು ರೇಪ್ ಆಗ್ತದೆ, ಆ ರೇಪ್ ಆಗಿರ್ತಕ್ಕಂತ ವ್ಯಕ್ತಿಗೆ ಯಾವ ರೀತಿಯಾಗಿ ಸರ್ ಅವ್ರು ಹೇಳಿದ್ರೆ ಯಾವ ರೀತಿಯಾಗಿ ಅವರಿಗೆ ಪನಿಷ್ಮೆಂಟ್ ಕೊಡಿಸ್ಬೇಕಪ್ಪ ಅಂತಂದ್ರೆ, ರೇಪ್ ಆದ ತಕ್ಷಣ ನಮ್ಗೆ ಮೆಡಿಕಲ್ ರಿಪೋರ್ಟ್ ಬರುತ್ತೆ, ರೇಪ್ ಮಾಡಿಸ್ಕೊಂಡವಳು ಜೀವಂತ ಇರ್ತಾಳೆ, ಕಟ್ಕಟ್ಟಿ ನ್ಯಾಯಾಲಯದಲ್ಲಿ ನಿಂತಿ ವಕೀಲರು ಮತ್ತು ಜಡ್ಜ್ ಕೇಳ್ತಕ್ಕಂತ ಪ್ರಶ್ನೆಗಳಿಗೆ ಸರಿಯಾದಂತ ರೀತಿಯಲ್ಲಿ ಏನಾದರೂ ಉತ್ತರ ಕೊಟ್ಟಿದ್ದೆ ಆದ್ರೆ ನೇರವಾಗಿ ಅವನಿಗೆ ಏನಪ್ಪಾ ಅಂದ್ರೆ ಜೀವಾವಧಿ ಶಿಕ್ಷೆ ಆಗ್ತಕ್ಕಂಥದ್ದು ಆಗ್ತದೆ. ಇವತ್ತು ಹಿಂದೇಟ್ ಆಗ್ತಾ ಇದ್ದಾರೆ. ಯಾಕೆ ಹಿಂದೇಟ್ ಆಗ್ತಾ ಇದ್ದಾರಪ್ಪ ಅಂತಂದ್ರೆ ಒಂದು ಮರ್ಯಾದೆ ಪ್ರಶ್ನೆ. ಇವತ್ತು ಈ ದೇಶದಲ್ಲಿ ಮರ್ಯಾದೆ ಹತ್ಯೆಗಳು ಕೂಡ ಇವತ್ತು ನಡೀತಾ ಇವೆ. ಇವತ್ತು ಎಕ್ಸಾಂಪಲ್ ಆಗಿ ಇವತ್ತು ಯಾರೋ ಹುಡುಗಿ ನನಗೆ ಲವ್ ಮಾಡಲಿಲ್ಲ, ನನಗೆ ಪ್ರೀತಿಸಿಲ್ಲ, ನನ್ನ ಕರ್ದಲ್ಲಿ ಬರಲಿಲ್ಲ ಅಂತಕ್ಕಂಥದ್ದು ನಿನ್ನೆ ಹೋದ ತಿಂಗಳಲ್ಲಿ ಅಥವಾ ಇದೇ ತಿಂಗಳಲ್ಲಿ ಇವತ್ತು ಹುಬ್ಬಳ್ಳಿ ಅಂತಕ್ಕಂಥ ದೊಡ್ಡ ಸಿಟಿಯಲ್ಲಿ 2 ಮರ್ಡರ್ಸ್ಗಳಾದವು. ಅವಕ್ಕೆಲ್ಲ ಯಾವ ರೀತಿಯಾಗಿ ತಡಿಬೇಕಪ್ಪ ಅಂತಂದ್ರೆ ಕಾನೂನಾತ್ಮಕವಾಗಿರ್ತಕ್ಕಂಥ ಈ ದೇಶದ ಸಂವಿಧಾನವನ್ನು, ಕಾನೂನುಗಳನ್ನು ನಾವೆಲ್ಲ ತಿಳ್ಕೊಳ್ಬೇಕು. ಕಾನೂನುಗಳನ್ನು ನಾವು ಎಲ್ಲಿವರೆಗೆ ತಿಳ್ಕೊಳ್ಳಲ್ಲ ಅಲ್ಲಿವರೆಗೆ ನಮ್ಗೆ ಧೈರ್ಯ ಬರಲ್ಲ, ಅಲ್ಲಿವರೆಗೆ ಬೇರೆಯವರಿಗೆ ಪ್ರಶ್ನೆ ಮಾಡ್ತಕ್ಕಂಥ ಬುದ್ಧಿ ನಮ್ಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದು. ಇವತ್ತು ಸಾಮಾನ್ಯ ಜ್ಞಾನವನ್ನು ಸರ್ ಹೇಳಿದ ಹಾಗೆ ಸಾಮಾನ್ಯ ಜ್ಞಾನವನ್ನು ಪಡೆದುಕೊಳ್ಬೇಕಪ್ಪ ಅಂತಂದ್ರೆ ಇವತ್ತು ಈ ಮಾರ್ಕೆಟ್ ನಲ್ಲಿ ಅಥವಾ ಈ ಸಾಮಾಜಿಕ ಒಂದು ನಾಗರಿಕತ್ವದಲ್ಲಿ ಏನ್ ನಡೀತದೆ ಅಂತಕ್ಕಂಥವೆಲ್ಲ ವಿಚಾರಗಳನ್ನು ತಿಳ್ಕೊಂಡು ನಾವು ಧೈರ್ಯವಾಗಿ ಎದುರಿಸ್ತಕ್ಕಂಥ ಕೆಲಸದಲ್ಲಿ ನಾವು ತೊಡಗಬೇಕು. ಯಾವುದೋ ಹುಡುಗ ಒಬ್ಬ ಎಕ್ಸಾಂಪಲ್ ಆಗಿ ಯಾವುದೋ ಹುಡುಗ ಅಥವಾ ಹುಡುಗಿ ಚಿಡಾಯಿಸೋಣಪ್ಪ ಅಂತಂದ್ರೆ ಆ ಹುಡುಗಿ ಏನಾದರೂ ಸಪೋರ್ಟ್ ಮಾಡ್ತಕ್ಕಂಥ ಲಕ್ಷಣಗಳನ್ನು ಒಂದ್ ವೇಳೆ ತೋರಿಸುವಪ್ಪ ಅಂದ್ರೆ 100% ಆ ಹುಡುಗ ರ್ಯಾಗಿಂಗು ಅಥವಾ ಸೆಕ್ಸುವಲ್ ಹರಾಸ್ಮೆಂಟ್ ಅಥವಾ ರೇಪ್ ಮಾಡ್ತಕ್ಕಂಥದ್ದು ಅಥವಾ ಇನ್ಯಾವುದೋ ಮಾಡ್ತಕ್ಕಂಥದ್ದು ಇನ್ನೂ 2 ಹೆಜ್ಜೆ ಮುಂದಾಗ್ತಾನೆ. ಅದನ್ನೇ ರಿವರ್ಸ್ ಆಗಿ ಕಾಲಲ್ಲಿ ಇರ್ತಕ್ಕಂಥದ್ದು ಕೈ ಒಳಗೆ ತೆಗೆದು ನೋಡಲ್ಲ, ನಿಮ್ಮ ಮುಖವನ್ನು ನೋಡೋಕೆ ಸಾಧ್ಯನೇ ಇಲ್ಲ. ಅದನ್ನೇ ರಿವರ್ಸ್ ಆಗಿ ಯಾವುದೋ ಹುಡುಗಿ ಅಥವಾ ಯಾವುದೋ ಹುಡುಗೋ ಏನೋ ಮಾಡ್ಲಿಕ್ಕತ್ತಲಪ್ಪ ಅಂತಂದ್ರೆ ಆತನು ಕೂಡ ಹಾಗೆ ಮಾಡೋಣಪ್ಪ ಅಂತಂದ್ರೆ ಯಾವುದೇ ಲೈಂಗಿಕ ದೌರ್ಜನ್ಯಗಳಾಗ್ಲಿ ಅಥವಾ ರ್ಯಾಗಿಂಗ್ಗಳಾಗ್ಲಿ ಯಾವುದೂ ಕೂಡ ನಡೀಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಅದು ನಮ್ಮೊಳಗೆ ಇದೆ. ಯಾವ ರೀತಿಯಾಗಿ ನಡಿಬೇಕು, ನಮ್ಮ ನಡತೆಯನ್ನು ಉತ್ತಮವಾಗಿ ಇಟ್ಕೊಳ್ಬೇಕು ಅಂತಕ್ಕಂಥದ್ದು ನಮ್ಮೊಳಗೆ ಇದೆ. ಅದು ನಾವು ಇಂದಿನ ಯುವಕರಾಗಿರ್ತಕ್ಕಂಥವ್ರು, ಇಂದಿನ ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು, ಈ ದೇಶದ ಭವಿಷ್ಯ ಮತ್ತು ನಮ್ಮ ಕುಟುಂಬದ ಭವಿಷ್ಯ, ನಮ್ಮ ರಾಜ್ಯದ ಭವಿಷ್ಯ, ನಾವೆಲ್ಲರೂ ತಲೆ ಎತ್ತಿ ತಿರುಗಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಮರ್ಯಾದೆಯಿಂದ ಬದುಕಬೇಕಪ್ಪ ಅಂತಂದ್ರೆ ಎಲ್ಲ ರೀತಿಯಾಗಿ ಪ್ರಾಮಾಣಿಕವಾಗಿ ಮತ್ತು ಯಾವುದೇ ಸುಳ್ಳುಗಳನ್ನು, ಯಾವುದೇ ಕಳ್ಳತನಗಳನ್ನು ಇತ್ಯಾದಿ ಯಾವುದೇ ರೂಟ್ಗಳನ್ನು ಬಿಡದೆ ಏನಪ್ಪಾ ಅಂತಂದ್ರೆ ನಾವು ಸರಿಯಾದ ರೀತಿಯಲ್ಲಿ ಇವತ್ತು ವರ್ತನೆ ಮಾಡಿದಾಗ ಮಾತ್ರ ಈ ಸಮಾಜದಲ್ಲಿ ಲೈಂಗಿಕ ದೌರ್ಜನ್ಯಗಳಾಗ್ಲಿ ಅಥವಾ ಯಾವುದೇ ಅಹಿತಕರ ಘಟನೆಗಳಾಗ್ಲಿ ಅಥವಾ ಏನು ರ್ಯಾಗಿಂಗ್ ಅಂತಕ್ಕಂಥದ್ದು ತಡಿಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮುಖಾಂತರ ನಮಗೆ ಸರ್ ಅವರು ಸುದರ್ಶನ್ ಸರ್ ಅವರು ಕರೆಸಿ ಒಂದೆರಡು ಮಾತನಾಡಲಿಕ್ಕೆ ಅವಕಾಶವನ್ನು ಕೊಟ್ಟಾಗ ನಾನು ಅಫ್ಜಲ್ಪುರದಲ್ಲಿ PUC ಓದಿದಾಗ ಡಿಗ್ರಿಗೆ ಅಡ್ಮಿಷನ್ ಮಾಡ್ಬೇಕಂತೇಳಿ ಬಂದಿದ್ದೆ. ಇಲ್ಲಿರ್ತಕ್ಕಂಥ ರಶ್, ಇಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು, ಇಲ್ಲಿರ್ತಕ್ಕಂಥ ಮೈದಾನದಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಕ್ ಬಂದಿರಪ್ಪ ಅಂತಂದ್ರೆ ನಾನು ನೋಡಿ ಇಲ್ಲಿ ಏನಿಲ್ಲ, ನಾ ಏನ್ ಕಾಲೇಜೇ ಓದಲ್ಲ ತಿರುಗಿ ಹೋಗಿದ್ದೆ. ಅಂತ ಕಾಲೇಜಲ್ಲಿ ಕಮ್ಮು ಸಂಖ್ಯೆ ಇದ್ರೂ ಕೂಡ ಪರವಾಗಿಲ್ಲ, ಇಲ್ಲಿ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇನ್ನೊಮ್ಮೆ ಫುಲ್ ಯಾವ್ದಾದ್ರು ದೊಡ್ಡ ಕಾರ್ಯಕ್ರಮದಲ್ಲಿ ಇದ್ದಾಗ ಸಬ್ಜೆಕ್ಟ್ ಕೊಟ್ಟಿದ್ದೆ ಆದ್ರೆ ಸುಮಾರು 1-2 ಗಂಟೆಗಳ ಕಾಲ ಮಾತನಾಡಬಹುದು. ಮತ್ತೆ ನಾನು ಬೇರೆ ಕಡೆ ಡಿಗ್ರಿ ಮಾಡಿ ಗುಲ್ಬರ್ಗ ವಿಶ್ವವಿದ್ಯಾಲಯದ ಒಂದು ಅಕಾಡೆಮಿಕ್ ಸದಸ್ಯನಾಗಿ ಲಾಸ್ಟ್ ಟೈಮ್ ನಾನು ಇದ್ದಾಗ ಇಲ್ಲಿ ಕಮಿಟಿಗೆ ಇಲ್ಲಿ ನಾನು ವಿಸಿಟಿಂಗು ಕೂಡ ಬಂದಿದ್ದೆ. ಒಳ್ಳೆಯ ಕಾಲೇಜ್ ಇದೆ. ಈ ಕಾಲೇಜಿನಲ್ಲಿ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಅನೇಕ ಉನ್ನತ ಸ್ಥಾನಮಾನಗಳಲ್ಲಿ ಹೋಗಿದ್ದಾರೆ. ತಾವು ಕೂಡ ತಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಂಡು ಕಾಲೇಜಿನ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಉಪನ್ಯಾಸಕರ ಉಪಯೋಗವನ್ನು ತೆಗೆದುಕೊಳ್ತೀರಿ ಅಂತಕ್ಕಂಥ ಭರವಸೆಯೊಂದಿಗೆ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.